ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಮಹಾಶಯರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ನಾವು ಹಾಸನ ಜಿಲ್ಲೆ ಹುಲಗುಂಡಿ ಗ್ರಾಮದಲ್ಲಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ಸೌಮ್ಯಕೇಶವ ಸ್ವಾಮಿಯವರ ಬ್ರಹ್ಮರಥೋತ್ಸವದಲ್ಲಿ ನಾವು ಅಲ್ಲಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಬ್ರಹ್ಮರಥೋತ್ಸವದ ಚಿತ್ರೀಕರಣವನ್ನ ಮಾಡಿದ್ದೆವು. ನಂತರ ನಮ್ಮ ಸ್ನೇಹಿತರಾದಂಥವರು ಆ ಹುಲಗುಂಡಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂತಹ ಒಂದು ಅನುಭವವನ್ನ, ಅವರ ಮನದಾಳದ ಮಾತನ್ನ ನಮ್ಮ ಜೊತೆ ಬಹಳವಾಗಿ ಹಂಚಿಕೊಂಡರು. ಆ ವಿಷಯವನ್ನ ನಮ್ಮ ಪ್ರಿಯ ವೀಕ್ಷಕರಿಗೆ ತಿಳಿಸಬೇಕು ಎಂಬುದಾಗಿ ನಮ್ಮ ಮನಸ್ಸು ಇಚ್ಛೆ ಪಟ್ಟಿರುವುದರಿಂದ ಈ ವಿಡಿಯೋವನ್ನ ಮಾಡಿದ್ದೇವೆ. ತಪ್ಪಾಗಿ ತಿಳಿಯಬೇಕು. ವಿಶೇಷವೇನೆಂದರೆ, ಹುಲಗುಂಡಿ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರೆಲ್ಲರಿಗೂ ಶ್ರೀ ಲಕ್ಷ್ಮೀ ಸೌಮ್ಯಕೇಶ್ವರ ಸ್ವಾಮಿ ಎಂದರೆ ಅಷ್ಟು ಪಂಚಪ್ರಾಣ. ಮತ್ತು ಅಲ್ಲಿ ಒಂದು ಹನುಮಂತನ ದೇವಸ್ಥಾನವಿದೆ. ಆ ಹನುಮಂತನ ದೇವಸ್ಥಾನಕ್ಕೆ ಆದಿ ಹನುಮಂತರಾಯ ಎಂದು ಭಾರಿ ಪ್ರಸಿದ್ಧಿಯಾಗಿದೆ. ನಮ್ಮ ಅಷ್ಟಗ್ರಾಮದಲ್ಲೇ ಆದಿ ಹನುಮಂತರಾಯ ಎಂದು ಪ್ರಸಿದ್ಧಿಯಾಗಿದೆ. ಯಾರೇ ಗ್ರಾಮಸ್ಥರು ಏನೇ ತಮ್ಮ ಕಾರ್ಯಕ್ರಮವನ್ನ, ಯಾವುದೇ ಶುಭ ಕಾರ್ಯಕ್ರಮವನ್ನ ಮಾಡಬೇಕಾದರೂ ಮೊದಲು ಅವರು ಸೌಮ್ಯಕೇಶ್ವರ ಸ್ವಾಮಿಯವರನ್ನು ನೆನೆಸಿ, ನಂತರ ಆದಿ ಹನುಮಂತರಾಯನ ಸ್ವಾಮಿಯವರನ್ನು ನೆನೆಸಿ ಕೆಲಸ ಮಾಡಿದರೆ ಸುಗಮವಾಗಿ ನಡೆಯುತ್ತದೆ ಎಂಬುದಾಗಿ ಅವರ ಮನದಾಳದ ಮಾತು. ಮತ್ತು ಒಂದು ವಿಶೇಷವೇನೆಂದರೆ, ಕೆಲವರು ತುಂಬಿರ್ತಕ್ಕಂಥವರು, ದುಡ್ಡಿರುವರು ರಥೋತ್ಸವಗಳ ಸಮಯದಲ್ಲಿ ಅಥವಾ ಇನ್ನಿತರೆ ಸಮಯಗಳಲ್ಲಿ ತಮ್ಮ ಪ್ರಸಾದವನ್ನ, ಊಟವನ್ನ ಹಾಕಿಸಬೇಕೆಂದು ಮಾಡಿಸುತ್ತಾರೆ. ಅಂಥ ಸಂದರ್ಭಗಳಲ್ಲಿ ಕೆಲವರು, ಅಂದರೆ ಸ್ವಲ್ಪ ಬಡವರಿಗೆ ನಾವು ಹೇಗೆ ಮಾಡುವುದು, ತುಂಬ ಕಷ್ಟವಲ್ಲ ಎಂದು ಯೋಚನೆ ಮಾಡುತ್ತಿರ್ತಾರೆ. ಅಂಥವರಿಗೋಸ್ಕರನೇ ಆ ಹುಲಗುಂಡಿಯಲ್ಲಿ ಅವರು ಹೇಳಿದರು, ವಿಶೇಷವಾದಂತಹ ಇಲ್ಲಿ ಕಾರ್ಯಕ್ರಮ ಎಂದರೆ ಬಹಳ ವರ್ಷಗಳಿಂದ ಪ್ರಾರಂಭದಿಂದಲೇ ಇಲ್ಲಿ ಯಾರು ತುಂಬ ಬಡವರಿರ್ತಾರೆ ಅಂಥವರು ಏನಾದರೂ ಸಮಾರಾಧನೆ ಮಾಡಿಸಬೇಕು ಎಂದರೆ ಅವರು ಪದಾರ್ಥಗಳನ್ನು ನೀವು ತಂದುಕೊಡಿ, ಅಡಿಗೆ ಖರ್ಚನ್ನು ನಾವು ಹುಲಗುಂಡಿ ದೇವಸ್ಥಾನದ ಟ್ರಸ್ಟ್ನಿಂದ ಹಾಕಿ ಮಾಡುತ್ತಾರೆ ಎಂದು ಹೇಳಿದರು. ಎಂಥ ಉದಾರವಾದ ಮನಸ್ಸು ನೋಡಿ. ಈ ಕಾಲದಲ್ಲಿ ಆ ರೀತಿ ಹೇಳುವುದೇ ಕಷ್ಟ. ಬಂದಷ್ಟು ಬರಲಿ ದೇವಸ್ಥಾನಕ್ಕೆ ದುಡ್ಡು ಎಂಬುದಾಗಿ ಆಸೆ ಪಡುತ್ತಾರೆ. ಆದರೆ ಇಲ್ಲಿ ಹಾಗಲ್ಲ, ಅವರೇ ಕರೆದು ಹೇಳ್ತಾರಂತೆ, ನೀವು ಕೈಂಕರ್ಯವನ್ನ ಮಾಡಿಸ್ಬೇಕು ಅಂತ ಇಷ್ಟ ಇದ್ದರೆ ಮಾಡಿಸಿ ಎಂದರೆ, ಆ ಮಾಡಿಸಿದವರಿಗೆ ಎಷ್ಟು ಸಂತೋಷವಾಗುತ್ತದೆ ಎಂದು ಹೇಳಿದರೆ ಅದು ಸಾಧ್ಯವಿಲ್ಲ. ಮತ್ತು ಬಯಲಹಳ್ಳಿ ಕೇಶವನ್ ಅಂದರೆ ಅವರು ದಾಸರಹಳ್ಳಿಯಲ್ಲಿ, ಬೆಂಗಳೂರು ದಾಸರಹಳ್ಳಿಯಲ್ಲಿ ಇದ್ದಾರೆ. ಅವರಿಗೆ ದಾಸರಹಳ್ಳಿ ಕೇಶವನ್ ಎಂದೇ ಹೆಸರು. ನೋಡಿ, ಅವರು ದಂಪತಿಗಳು ಹುಲಗುಂಡಿ ದೇವಸ್ಥಾನಕ್ಕೆ ಬಂದಾಗ ಆ ದೇವಸ್ಥಾನದ ಒಳಗಡೆ ಆ ಬಾಗಿಲಿಗೆ ಕವಚವಿರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಅವರು ಆ ದೇವಸ್ಥಾನಕ್ಕೆ ದಂಪತಿಗಳು ಹೋದಾಗ ಅವರಿಗೆ ಒಂದು ಮನಸ್ಸಿಗೆ ಏನು ಅನಿಸಿತು ಎಂದು ತಿಳಿಯಲಿಲ್ಲ. ಅವರಿಗೆ ಒಂದು ಬಾಗಿಲಿಗೆ ಕವಚವನ್ನ ಮಾಡಿಸಬೇಕು, ಹಿತ್ತಳ ಕವಚವನ್ನ ಎಂದು ಒಂದು ಮನಸ್ಸಿನಲ್ಲಿ ಅಂದುಕೊಂಡು ಬಂದು ಮನೆಗೆ ಬಂದಿದ್ದಾರೆ. ಮನೆಗೆ ಬಂದಾದ ಮೇಲೆ ಅವರಿಗೆ ಅಧ್ಯಕ್ಷರಿಗೆ, ಅಲ್ಲಿ ಹುಲಗುಂಡಿರ್ತಕ್ಕಂಥವರಿಗೆ ದೇವಸ್ಥಾನದ ಟ್ರಸ್ಟ್ ಅವರಿಗೆ ಫೋನ್ ಮಾಡಿ, ಇಲ್ಲ ನಮ್ಮ ಮನಸ್ಸಿಗೆ ಒಂದು ಮಾಡಿಸಿಕೊಡಬೇಕು ಎಂದು ಇಚ್ಛೆಯಾಗಿದೆ, ಅದನ್ನು ನಾವು ಮಾಡಿಸಿಕೊಡುತ್ತೇವೆ ಎಂದು ಅವರು ಮಾಡಿಸಿ ಕೊಟ್ಟಿದ್ದಾರೆ. ಈ ಮಾಡಿಸಿಕೊಟ್ಟು ಅದ ಬಾಗಿಲಿಗೆ ಎಲ್ಲವನ್ನು ರೆಡಿ ಮಾಡಿದ ಮೇಲೆ ಅಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಬಂದಂತಹ ಜನರು ನೋಡಿ ಆ ಒಳಗಡೆ ಗರ್ಭಗುಡಿಯ
ಆ ಬಾಗಿಲಿಗೆ ಮಾಡಿಸಿದ್ದಾರೆ, ಆ ಹೊರಗಡೆ ಮಾಡಿಸಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಬಂದವರು ನೋಡಿದವರು ಏನ್ ಹೇಳಿದ್ದಾರೆ, ಇದು ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ, ಇನ್ನು ಯಾರು ಭಕ್ತಾದಿಗಳು ಇದ್ದರೆ ಮುಂದಿನ ಬಾಗಿಲಿಗೂ ಮಾಡಿಸಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಂದು ಅವರ ಮಾತನಾಡುವಾಗ ಇವರ ಒಂದು ಸಣ್ಣ ಕಿವಿಗೆ ಆ ಮಾತು ಬಿದ್ದು ಅವರು ನಾನೇ ಮಾಡಿಸುತ್ತೇನೆ ಎಂದು ಹಿತ್ತಾಳ ಕವಚವನ್ನ ಮಾಡಿಸಿದ್ದಾರೆ. ಬಹಳ ಅದ್ಭುತವಾಗಿ 15 ಲಕ್ಷವನ್ನ ಖರ್ಚು ಮಾಡಿದ್ದಾರೆ. ಈ ಸಂತೋಷವಾದ ವಿಷಯವನ್ನ ನಿಮ್ಮ ಮುಂದೆ ನಾವು ಹಂಚಿಕೊಳ್ಳಬೇಕು ಎಂಬುದಾಗಿ ನಾವು ವಿಡಿಯೋವನ್ನ ಮಾಡಿದ್ದೇವೆ. ಮತ್ತು ಅಲ್ಲಿ ತೆಗೆದಂತಹ ವಿಡಿಯೋವನ್ನ ನಮಗೆ ಕೆಲವು ಕಾರಣಾಂತರಗಳಿಂದ ಹಾಕಲು ಸಾಧ್ಯವಿರುವುದಿಲ್ಲ. ಆದ್ದರಿಂದ ಪ್ರಿಯ ವೀಕ್ಷಕರು ಫೋನ್ ಮಾಡಿ ಯಾವಾಗ ನೀವು ನಮ್ಮ ಹುಳುಗುಂಡಿ ಕಾರ್ಯಕ್ರಮವನ್ನ ಹಾಕುತ್ತೀರಿ ಎಂದು ಕೇಳಿದ್ದಾರೆ. 11ನೇ ತಾರೀಕು ರಾತ್ರಿ 8 ಗಂಟೆಗೆ ಕಾರ್ಯಕ್ರಮ ಬರುತ್ತದೆ. ನೋಡಿ, ನಿಮ್ಮ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಗೂ ಕಳಿಸಿ. ಮತ್ತು ಇದು ವಯಸ್ಸಾದವರಿಗೆ, ಆರೋಗ್ಯವಿಲ್ಲದೆ ಇರುವವರಿಗೆ, ಬರಲು ಸಾಧ್ಯವಿಲ್ಲದೆ ಇರುವವರಿಗೆ ಮನೆಯಲ್ಲಿ ಕುಳಿತು ಭಗವಂತನ ದರ್ಶನವನ್ನ ಮಾಡಲಿ ಎಂಬುದಾಗಿ ನಾವು ಹಾಕುತ್ತಾ ಇದ್ದೇವೆ. ಬನ್ನಿ, ಅಲ್ಲಿ ನಡೆತಕ್ಕಂತಹ ಕಲ್ಯಾಣೋತ್ಸವ, ಗಜೇಂದ್ರ ಮೋಕ್ಷ, ಗರುಡೋತ್ಸವ, ರಥೋತ್ಸವ, ಶಾಂತೋತ್ಸವ ಎಲ್ಲ ಕಾರ್ಯಕ್ರಮಗಳನ್ನ ನೀವು ನೋಡಿ. ಇನ್ನೊಂದು ವಿಶೇಷವಾದಂತಹ ಅನುಭವವನ್ನ ತಮ್ಮ ಮುಂದೆ ನಾವು ಹಂಚಿಕೊಳ್ಳುತ್ತೇವೆ. ಏನೆಂದರೆ, ನಾವು ಹುಳುಗುಂಡಿ ಗ್ರಾಮಕ್ಕೆ ಹೋದಾಗ ಅಲ್ಲಿ ಒಬ್ಬರು ನಮ್ಮನ್ನು ಭೇಟಿ ಮಾಡಿ, ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಅಲ್ಲವೇ ಎಂದು ಕೇಳಿದರು. ಹೌದು ಎಂದು ಹೇಳಿದಾಗ ಅವರು ಹೇಳಿದರು, ನಿಮ್ಮ ಕಾರ್ಯಕ್ರಮವನ್ನು ನಾವು ವೀಕ್ಷಿಸುತ್ತಿದ್ದೇವೆ ಮತ್ತು ನಮ್ಮ ತಾಯಿಯವರಿಗೆ ನಾವು ತೋರಿಸುತ್ತಿದ್ದೇವೆ, ನಮ್ಮ ತಾಯಿಯವರು ಆನಂದ ಪಟ್ಟರು ಎಂದು ಹೇಳಿದರು. ಇಂಥ ವಿಚಾರವನ್ನು ಹೇಳಿದಾಗ ನಾವು ಅವರ ತಾಯಿಯವರಿಗೆ ಎಷ್ಟು ವರ್ಷ ಎಂದು ಕೇಳಿದಾಗ ಅವರು ಹೇಳಿದರು 92 ವರ್ಷ ಎಂದು ಹೇಳಿದರು. ಯೋಚನೆ ಮಾಡಿ, 92 ವರ್ಷವೆಂದರೆ ಬಹಳ ಆಶ್ಚರ್ಯವಲ್ಲವೇ? ಇಂದಿನ ಕಾಲದಲ್ಲಿ 60-70 ವರ್ಷಕ್ಕೆ ಕಣ್ಣು ಕಾಣಿಸುವುದಿಲ್ಲ, ಕಿವಿ ಕೇಳಿಸುವುದಿಲ್ಲ, ಮಾತನಾಡಲು ಸಾಧ್ಯವಿಲ್ಲ, ನಡೆಯಲು ಆಗುವುದಿಲ್ಲ. ನಮಗೂ ಒಂದು ನಿಮಿಷ ಬಹಳ ಯೋಚನೆಯಾಗಿ ಇವರು ಹೇಳುವುದು ಸತ್ಯವೇ ಎಂಬುದಾಗಿ ನಾವು ಅವರ ಮನೆಗೆ ಹೋಗಿ ಒಂದು ಚಿತ್ರೀಕರಣವನ್ನ ಮಾಡೋಣ ಎಂದು ಅವರನ್ನು ಕೇಳಿದಾಗ ಅವರು ನಮಗೆ ಸ್ವಾಗತವನ್ನ ಮಾಡಿದರು. ಅವರೇ ಹುಳುಗುಂಡಿ ಕಾಂತ ಅಯ್ಯಂಗಾರ್ ಅವರ ಮಗ. ಅವರ ಮನೆಗೆ ಹೋದಾಗ ಅವರ ತಾಯಿಯವರು ಹೇಳಿದರು, ಮಾಮ, ನಿಮ್ಮ ಕಾರ್ಯಕ್ರಮವನ್ನ ನಮ್ಮ ಮಗ ನನಗೆ ತೋರಿಸುತ್ತಾನೆ, ನಾನು ನೋಡಿದ್ದೇನೆ, ನನಗೆ ಆನಂದವಾಯಿತು. ನೀವು ಹೇಗೆ ತೆಗೆದಿರಿ ಈ ವಿಡಿಯೋ, ಈ ಚಿತ್ರೀಕರಣವನ್ನ ಎಂದು ಹೇಳಿದರು. ನಮಗೆ ಒಂದು ನಿಮಿಷ ವಿಭ್ರಾಂತರಾಗಿ, ಎಂತ ಒಂದು ಅದ್ಭುತವಾದ, ಇಂಥ 92 ವರ್ಷದಲ್ಲಿ ಅವರು ನಮ್ಮ ಟಿವಿಯನ್ನ, ನಮ್ಮ ಯೂಟ್ಯೂಬ್ ಪುಟ್ಟ ಒಂದು ವಿಡಿಯೋವನ್ನ ನೋಡಿ ನಾವು ಆನಂದ ಪಟ್ಟಿದ್ದೇವೆ ಎಂದರೆ ನಮಗೆ ಇನ್ನೇನು ಬೇಕು? ಅಂಥ ಭಾಗ್ಯ, ಅಂಥ ಮಹಾತಾಯಿಯವರ ಆಶೀರ್ವಾದ ನಮಗೆ ಸಿಕ್ಕಿ ನಾವು ಒಂದು ಪುಣ್ಯವನ್ನ ಮಾಡಿದ್ದೇವೆ. ನಮ್ಮ ಒಂದು ಚಿತ್ರೀಕರಣ ಮಾಡಿದ್ದಕ್ಕೆ ಒಂದು ಸಫಲವಾಯಿತು, ಒಂದು ಆನಂದವಾಯಿತು. ಮತ್ತು ಹುಳುಗುಂಡಿಯಲ್ಲಿ ಹೋದಾಗ ನಮ್ಮ ಕಿಂಗ್ ಮೇಕರ್ ಆತ್ರೇಯ ಅವರು ಸಹ ಫೋಟೋಗ್ರಾಫರ್, ಅವರು ಸಹ ನಮ್ಮನ್ನು ಸ್ವಾಗತಿಸಿ, ನೀವು ಈ ಬಾರಿ ನಮ್ಮ ಊರಿನ ಚಿತ್ರೀಕರಣವನ್ನು ಮಾಡಬೇಕು. ಮತ್ತು ಮಾಲೂರ್ ಕೇಶವನ್ ಅಂದ್ರೆ ಹುಳುಗುಂಡಿಯವರು ಮತ್ತು ಆಶಿಸ್ಟೋನ್ ಶ್ರೀಧರ್ ಮತ್ತು ಇನ್ನು ಬಂಧು ಮಿತ್ರರು, ಅಣ್ಣಪ್ಪ ಅವರ ಮಕ್ಕಳು ಎಲ್ಲರೂ ಬಂದು ನಮ್ಮ ಊರಿನ ಚಿತ್ರೀಕರಣವನ್ನ ಮಾಡಿಕೊಡಿ. ನಮ್ಮ ಒಂದು ಪುಟ್ಟ ಗ್ರಾಮದ ಒಂದು ಇತಿಹಾಸ ಆ ಕಾರ್ಯಕ್ರಮದಲ್ಲಿ ನೋಡಲಿ ಎಂಬುದಾಗಿ ಹೇಳಿದರು. ಅಲ್ಲಿ ಹೋದಾಗ ಎಲ್ಲವೂ ಅಚ್ಚುಕಟ್ಟಾಗಿ
ಶಾಸ್ತ್ರೋಕ್ತವಾಗಿ ಬಹಳ ಅದ್ಭುತವಾಗಿ ನಡೆಯಿತು. ಇಂತಹ ವಿಡಿಯೋವನ್ನ ನಾವು ನಿಮಗೆ ತೋರಿಸುತ್ತೇವೆ. ನೀವು ವಿಡಿಯೋವನ್ನು ನೋಡಿದ ನಂತರ ನಿಮಗೆ ಬಹಳ ಸಂತೋಷವಾದರೆ ನಾವು ಆ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ನಂಬರ್, ಗೂಗಲ್ ಪೇ ಅಕೌಂಟ್ ನಂಬರ್ಗಳನ್ನು ಹಾಕುತ್ತೇವೆ. ನೀವು ತನು ಮನ ಧನವನ್ನ ಸಮರ್ಪಿಸುವುದಾದರೆ ಈ ಮೂಲಕ ಸಮರ್ಪಿಸಿ. ಪುಟ್ಟ ದೇವಸ್ಥಾನ ಇನ್ನು ಬೆಳೆಯಲಿ, ಅಲ್ಲಿಯ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡೆಯಲಿ. ಅಲ್ಲಿ ಎಲ್ಲ ಯುವಕರು, ಯುವ ಸೈನಿಕರು ಊರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಊಟ ಬಡಿಸುವಾಗ ಎಲ್ಲರಿಗೂ ಪರಮಾನಂದವಾಯಿತು. ಏಕೆಂದರೆ ಎಷ್ಟು ಆನಂದವಾಗಿ ನಮ್ಮ ಊರಿನ ಕಾರ್ಯಕ್ರಮ ಮತ್ತು ಬಂದವರಿಗೆ ಮತ್ತು ಪರಸ್ಥಳದ ಗ್ರಾಮಸ್ಥರಿಗೆ ಬೇಜಾರಾಗಬಾರದು ಎಂಬುದಾಗಿ ಎಲ್ಲರನ್ನು ನಗುನಗುತ್ತಾ ಆನಂದದಿಂದ ಸ್ವಾಗತಿಸಿದರು. ಮತ್ತು ನಮ್ಮನ್ನು ಯೂಟ್ಯೂಬ್ ಮಾಮ ಎಂದು ಗುರುತಿಸಿದ್ದಕ್ಕೆ ಮತ್ತು ಅವರೆಲ್ಲರ ಪ್ರೀತಿ ವಿಶ್ವಾಸವನ್ನ ತೋರಿಸಿ ನಾವು ಒಂದು ಪುಟ್ಟ ವಿಡಿಯೋ ಚಿತ್ರೀಕರಣವನ್ನ ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಹುಲಗುಂಡಿ ಗ್ರಾಮಸ್ಥರಿಗೆ ಮತ್ತು ನಮ್ಮ ಅಷ್ಟಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಮತ್ತು ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಅನಂತ ಅನಂತ ನಮಸ್ಕಾರಗಳನ್ನ ತಿಳಿಸುತ್ತಾ ಇದ್ದೇವೆ. ಯೂಟ್ಯೂಬ್ ಮಾಮ ಹುಲಿಕಲ್ ರಾತ್ರಿ 11ನೇ ತಾರೀಕು 8 ಗಂಟೆಗೆ ರಾತ್ರಿ ನಮ್ಮ ವಿಡಿಯೋ ಬರುತ್ತದೆ, ವೀಕ್ಷಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್.